ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನೊಂದು ವಿಶೇಷವಾದಂತಹ ವಿಚಾರವನ್ನು ಮಾತಾಡ್ತೇನೆ. ಸಿಂಹರಾಶಿಯವರ ಒಂದು ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳ ಬಗ್ಗೆ ಮಾತಾಡ್ತೇನೆ. ಕಾರಣ, ಪರಿಹಾರ ಎಲ್ಲ ತಿಳಿಸ್ತೇನೆ. ಸೊ ಏನಾಗುತ್ತೆ, ದೃಷ್ಟಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಿಮ್ಮ ಗುಣ ಸ್ವಭಾವಗಳಿಂದ ಹಾಗೂ ನೀವು ಹೇಗೆ ಕಾಣಿಸ್ತೀರಾ ಅನ್ನೋದ್ರ ಮೇಲೆ ದೃಷ್ಟಿ ಅನ್ನುವಂಥದ್ದು ಆಗೋದು. ಸಿಂಹರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ? ತುಂಬ ಫಿರೋಷಿಯಸ್ ಆಗಿ, ತುಂಬ ಸಿಂಹ ಹೆಂಗಿರುತ್ತಪ್ಪ ಹಂಗಿರುತ್ತೆ ಸಿಂಹರಾಶಿಯವ್ರದ್ದು ಒಂದು ಗುಣ ಸ್ವಭಾವ. ಸೊ ಅದರಿಂದ ಏನಾಗುತ್ತೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋ ಥರ ಇರ್ತೀರಾ ನೀವು. ಸೊ ಎಲ್ಲರ ಗಮನ ನಿಮ್ಮತ್ತನೇ ಇರುತ್ತೆ. ನೀವೇನು ನೆಕ್ಸ್ಟ್ ಸ್ಟೆಪ್ ತಗೊಳ್ತೀರಾ, ನೀವೇನು ಮಾತಾಡ್ತೀರಾ, ನೀವು ಯಾವ ಬಟ್ಟೆ ಹಾಕ್ಕೊಳ್ತೀರಾ, ನೀವೆಷ್ಟು ಆಭರಣ ಹಾಕ್ಕೊಂಡಿದ್ದೀರಾ, ನೀವು ಯಾವ ವಾಹನದಲ್ಲಿ ಓಡಾಡ್ತೀರಾ, ನೀವು ಯಾವ ಮೊಬೈಲ್ ಬಳಸ್ತಾ ಇದ್ದೀರಾ, ಎಲ್ಲ ಕಣ್ಣು ನಿಮ್ಮ ಸುತ್ತಲೂ ಹಾಗೂ ನೀವು ಬಳಸುವ ಪದಾರ್ಥಗಳ ಸುತ್ತಲೂ, ನೀವು ಯಾರ್ಯಾರ್ದು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ, ಯಾರ್ಯಾರ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದೀರಾ, ಎಲ್ಲ ಕಣ್ಣು ಅದ್ರ ಮೇಲೆ ಇರುತ್ತೆ. ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇರೋದ್ರಿಂದ ಜೀವನದಲ್ಲಿ ನೀವು ಕೆಳಗೆ ಬೀಳೋದೇ ಇಲ್ಲ. ಬಿದ್ದರೂ ಕೂಡ ಹಾಗೆ ಹೆಂಗೋ ಏನೋ ಆಗಿಲ್ಲ ಅನ್ನೋ ಥರ ಎದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತೀರಾ. ಜೇಬಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳಲ್ಲ. ಚೆನ್ನಾಗೇ ಇದ್ದೀನಿ ಅನ್ನೋ ಥರನೇ ಇರ್ತೀರಾ ನೀವು. ಇದರ ಸೈಡ್ ಎಫೆಕ್ಟ್ ಅಥವಾ ಇದರ ಎಫೆಕ್ಟ್ ಏನಪ್ಪ, ಎದುರುಗಡೆ ನನಗೆ ಗೊತ್ತಿಲ್ವಲ್ಲ, ಇದು ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋಂಥದ್ದು, ಬೇಕಾದಷ್ಟು ದುಡ್ಡಿದೆ ನಿಮ್ಮ ಹತ್ರ ಅಂತ ಅಂದ್ಕೊಳ್ತಾರೆ ಅವರು. ಅನ್ಕೊಳ್ಳಿ ಬಿಡ್ರಿ, ನಮಗೇನಂತ ಅಂದರೆ ಹಾಂ ಇಲ್ಲ, ನಿಮ್ಮ ಅಭಿವೃದ್ಧಿ ಅಥವಾ ನಿಮ್ಮ ಜೀವನ ಪದ್ಧತಿ, ನಿಮ್ಮ ಬಳಸುವ ವಸ್ತುಗಳು, ನೀವು ನಡ್ಕೊಳ್ಳುವ ರೀತಿ, ನೀವು ಓಡಾಡುವ ಜನ, ಇದೇ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ನಿಮ್ಮನ್ನು ನೋಡಿದ ತಕ್ಷಣ ದೃಷ್ಟಿ ನಿಮಗೆ. ಯಾಕೆ, ನೀವು ಯಾವುದೂ ಲೋ ಕ್ವಾಲಿಟಿ, ಲೋ ಗ್ರೇಡ್ ಏನು ಇರೋದೇ ಇಲ್ವಲ್ಲ ನಿಮ್ಮ ಹತ್ರ. ನಿಮ್ಮ ಹತ್ರ ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ನೀವು ಏನೋ ಬಳಸುವ ಪರ್ಫ್ಯೂಮಿಂದ ಹಿಡಿದು ಒಂದು ಪರ್ಫೆಕ್ಷನಿಸ್ಟ್ ಆಗಿ, ಒಂದು ಪರ್ಫೆಕ್ಟಾಗಿ ಹಿಂಗೆ ಇರಬೇಕು ಅಂತ ಅಂದ್ಕೊಳ್ಳುವಂತಹ ನಿಮಗೆ ದೃಷ್ಟಿ ಆಗಬಾರ್ದು ಅಂದರೆ ಹೆಂಗೆ ಸಾಧ್ಯ? ಹಾಗೇ ಆಗುತ್ತೆ. ತುಂಬ ಚೆನ್ನಾಗಿ. ಯಾಕೆಂದರೆ ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರಿಗಿಂತ ನೀವು ಒಂಚೂರು ಪ್ರಿಯಾರಿಟಿ ಬೇಸ್ ಮೇಲೆ ಚೆನ್ನಾಗಿರ್ತೀರ. ನೀವು ಸ್ವಲ್ಪ ಮೇಲ್ದರ್ಜೆಯಲ್ಲಿ ಇರ್ತಾರೆ ನೀವು. ಸೊ ಮೇಲ್ದರ್ಜೆಯಲ್ಲಿ ನೀವಿದ್ದಾಗ ಏನಾಗುತ್ತೆ, ನಿಮಗೆ ದೃಷ್ಟಿ ಆಗುತ್ತೆ, ಎಲ್ಲರ ಕಡೆ ನಿಮ್ಮ ಮೇಲೆ ಬೀಳುತ್ತೆ. ಯಾಕಂದರೆ ನೀವೇ ಪ್ರಧಾನವಾದ ವ್ಯಕ್ತಿ ಅಂತ. ಸೊ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ದೃಷ್ಟಿ. ನಿಮಗೊಂದು ಚಿಕ್ಕ ಪ್ರಮೋಷನ್ ಸಿಕ್ಕಿದ್ರೆ ಅಥವಾ ಚಿಕ್ಕ ಸ್ಯಾಲ್ರಿ ಹೀಗೆ ಸಿಕ್ಕಿದ್ರೆ, ಅಥವಾ ನಿಮ್ಮ ಬಾಸು ನಿಮಗೆ ಪ್ರಾಧಾನ್ಯತೆ ಕೊಟ್ಬಿಟ್ಟು ನಿಮಗೆ ಏನಾದ್ರು ಒಂದು ಇಂಪಾರ್ಟೆಂಟ್ ಕೆಲಸ ನಿಮಗೆ ಜವಾಬ್ದಾರಿ ವಹಿಸಿದ್ರೆ, ಏನೇ ಮಾಡಿದ್ರು ಬಿಡ್ರಿ, ನಿಮ್ಗೇನು ಬಿಡ್ರಿ, ನೀವು ಸೂಪರ್. ದೃಷ್ಟಿ ಅದರಿಂದ ಎಲ್ಲ ಔಟ್ಪುಟ್ ಕೊಡೋಕ್ಕಾಗಲ್ಲ. ನೀವು ಏನು ಔಟ್ಪುಟ್ ಕೊಡ್ಬೇಕು ಅನ್ಕೊಂಡಿದ್ರೆ ಆ ಔಟ್ಪುಟ್ ಕೊಡೋಕ್ಕಾಗಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಸಿಗಲಿಲ್ಲ ಅಂತ ಅನ್ನೋ ಥರ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಪರಿಸ್ಥಿತಿ. ಅಂದರೆ ಯಾವುದೇ ಯಶಸ್ಸು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಅದು ನಿಮ್ಮ ಕೈಗೆ ಸಿಗಲ್ಲ ಯಶಸ್ಸು, ಆ ಥರ ಆಗ್ಬಿಡುತ್ತೆ. ಯಾಕೆ, ದೃಷ್ಟಿ ಎಲ್ಲ ದೃಷ್ಟಿ ಹಾಕಿ ನಿಮ್ಮ ಕೆಲಸ ಹಾಳು ಮಾಡಿದ್ರು ಅಂತ. ಈ ಬಿಸ್ನೆಸ್ ಮಾಡೋರ್ಗೇನು ಅದೇನು ವ್ಯತ್ಯಾಸ ಅಲ್ಲ. ನೀವು ಸಿಂಹರಾಶಿಯರು ನೀವು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೂ ಕೂಡ, ನಿಮ್ಮ ವ್ಯಾಪಾರ ಅತ್ಯಂತ ಕಡಿಮೆ ಆಗಿ ನಿಮ್ಮ ಪಕ್ಕದವ್ರದೆಲ್ಲ ಜಾಸ್ತಿ ವ್ಯಾಪಾರ ಆದರೂ ಕೂಡ ಅವ್ರ ದೃಷ್ಟಿ ನಿಮ್ಮ ಮೇಲೆ. ಅಲ್ಲಪ್ಪ, ನಾನು 10 ಪಟ್ಟಷ್ಟು ವ್ಯಾಪಾರ ಮಾಡ್ತೀನಿ, ನನ್ನ ವ್ಯಾಪಾರ ನೋಡ್ಕೊಂಡು ಹೊಟ್ಟೆ ಹೊರ್ಕೊಂತೀಯಲ್ಲ ಅಂತಂದರೆ ಅವನ ಡೈಲಾಗ್ ಬೇರೆ ಇರುತ್ತೆ. ನಾವು 10 ಮಾರೋದು ಒಂದೇ, ನೀವು 1 ಮಾರೋದು ಒಂದೇ ಅಂತ ಇರುತ್ತೆ ಅವ್ರ ಡೈಲಾಗು. ಅಷ್ಟರಲ್ಲೇ ತುಂಬ ಲಾಭ ಮಾಡಿಬಿಡ್ತೀರಾ ನೀವು. ಎಲ್ಲರೂ ನಿಮ್ಮ ಅಂಗಡಿ ಹತ್ರ ಕೇಳ್ತಾವ್ರೆ, ಎಲ್ಲ ಹುಡ್ಕೊಂಡು ಬರ್ತಾರೆ ನಿಮ್ಮನ್ನು ದೂರದಿಂದ. ನಾನು ಕಷ್ಟಪಡ್ತೀನಿ, ನಾನು ಆ ಥರ ಯೋಚನೆ ಮಾಡ್ತೀನಿ, ಆ ಥರ ವ್ಯವಹರಿಸ್ತೀನಿ, ಆ ಥರ ಕೊಡ್ತೀನಿ, ಬರ್ತಾರೆ. ನೀನು ಕೊಡು, ನಿನಗೂ ಬರುತ್ತೆ ಅಂತಂದರೂ ಕೂಡ ಯಾರು ಅದ್ರ ಬಗ್ಗೆ ಕೇಳಲ್ಲ, ಯಾರೂ ಅದ್ರ ಬಗ್ಗೆ ಬೇಕಲ್ಲ. ಬಿಸ್ನೆಸ್ ವ್ಯಾಪಾರ ದೃಷ್ಟಿ ಅಷ್ಟೇ. ನಿಮ್ಮ ಹತ್ರ ದುಡ್ಡು ಬಂತ ದೃಷ್ಟಿ, ಒಂದು ಹೊಸ ಗಾಡಿ ತಗೊಂಡ್ರ, ಮೊಬೈಲ್ ತಗೊಂಡ್ರ, ಬಟ್ಟೆ ತಗೊಂಡ್ರ, ಬಂಗಾರ ತಗೊಂಡ್ರ, ಸಾಲ ತೀರಿಸಿದ್ರ, ಬಂಗಾರ ಬಿಡಿಸ್ಕೊಂಬಂದ್ರ, ದೃಷ್ಟಿಯಾಗಿ ಮತ್ತೆ ವಾಪಸ್ ಇಟ್ಬಿಡ್ಬೇಕದು. ಅದು ವಾಪಸ್ ಹೋಗಲ್ಲ, ಸೇರೋ ತನಕನೂ ಸಮಾಧಾನ ಇಲ್ಲ ಯಾರಿಗೂ. ಆ ಥರ ನಿಮಗೆ ದೃಷ್ಟಿ ಆಗುತ್ತೆ. ಈ ಶತ್ರುಬಾಧೆಗಳು ಅಷ್ಟೇ, ಈ ಮಾಟಮಂತ್ರಗಳು ಅಷ್ಟೇ. ಏನೋ ಈ ಡೈರೆಕ್ಟಾಗಿ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗದೆ ಇರತಕ್ಕಂಥ. ಯಾಕಂದರೆ ಸಿಂಹರಾಶಿಯವ್ರನ್ನ ಡೈರೆಕ್ಟಾಗಿ ಎದುರಿಸೋದು, ಫೇಸ್ ಮಾಡೋದು ಬಹಳ ಕಷ್ಟ. ಅವ್ರು ಅದೇ ಥರ ಫಿರೋಷಿಯಸ್ ಆಗಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬೆನ್ನಿಗೆ ಚೂರಿ. ಸಿಂಹರಾಶಿಯವರಿಗೆ ಬೆನ್ನಿಗೆ ಚೂರಿ.
ಅವರಿಗೇ ಜಾಸ್ತಿ. ನೀವು ತುಂಬ ನಂಬಿದಂಥ ವ್ಯಕ್ತಿಗಳೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು. ಒಡ ಹುಟ್ಟಿದ ಅಕ್ಕ ತಂಗಿಯರಿಂದಲೂ ಕೂಡ ಜಗಳ ಮನಸ್ತಾಪಗಳು. ಯಾಕೆ ಅಂತಂದರೆ ತೃತೀಯಾಧಿಪತಿಗೆ ರಾಷ್ಟ್ರಾಧಿಪತಿಗೆ ಪರಸ್ಪರ ವೈರತ್ವ. ಸೊ ಅಲ್ಲಿ ಕೂಡ ನಿಮಗೆ ಸಮಾಧಾನ ಇಲ್ಲ. ಅವ್ರ ಹತ್ರನೂ ಜಗಳ ಮನಸ್ತಾಪಗಳು ಏನೋ ಒಂದು ಮಾಡ್ಕೊಂಡು ನೀವು ಎಷ್ಟೇ ಅವ್ರನ್ನ ಉದ್ಧಾರ ಮಾಡೋಕ್ಕೆ ಹೋದರೂ ಅವರಿಂದ ನಿಮಗೇನು ಅನುಕೂಲ ಇಲ್ವಲ್ಲ ಅನ್ನುವ ಕೊರಗು ನಿಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಸೊ ಇಲ್ಲೇನಾಗ್ಬಿಡುತ್ತೆ, ನಿಮಗೇನು ಶತ್ರುಗಳ ಕೊರತೆ ಏನಿರಲ್ಲ ಆಯಿತಾ. ಏನು ಕೊರತೆ ಇದ್ದರೂ ಸಿಂಹರಾಶಿಯವರಿಗೆ ಶತ್ರುಗಳ ಕೊರತೆ ಇರಲ್ಲ. ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನೋ ಥರ ಪರಿಸ್ಥಿತಿ ಅದು. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಒಂದೊಂದಾಗಿ ಹೇಳ್ತಂದರೆ ಈ ಮಾಟ ಮಂತ್ರ ಅನ್ನುವಂಥದ್ದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಹಾಗೂ ದೃಷ್ಟಿದೋಷ ಅನ್ನೋದು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಶತ್ರುಬಾಧೆ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ಹೇಳ್ತಾ ಇರ್ತೇನೆ. ಮನೆ ಹತ್ರ ಶನೇಶ್ವರ ದೇವಸ್ಥಾನ ಎಲ್ಲ ಇದ್ದರೆ ಯಾವಾಗಲೂ ಹೋಗ್ತಾ ಇರಿ ಆಯಿತಾ. ಡೈಲಿ ಹೋದರೂ ಪರವಾಗಿಲ್ಲ, ಶನಿವಾರ ಹೋದರೂ ಪರವಾಗಿಲ್ಲ. ಭಾಳಷ್ಟು ನಿಮ್ಮ ಶತ್ರುಬಾಧೆಗಳು ಕಡಿಮೆ ಆಗಿಬಿಡುತ್ತೆ. ಕಬ್ಬಿಣ ದಾನ ಮಾಡೋದು, ಎಳ್ಳೆಣ್ಣೆ ದಾನ ಮಾಡೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು, ಎಳ್ಳೆಣ್ಣೆ ದೀಪ ಹಚ್ಚೋದು, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ, ಕರಿ ಎಳ್ಳಲ್ಲಿ ಶನೇಶ್ವರನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದೆಲ್ಲ ತುಂಬ ಅನುಕೂಲ ಆಗುತ್ತೆ ನಿಮಗೆ ಶತ್ರುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಅಷ್ಟೇ ಅಲ್ಲ, ನೀವು ನಿಮಗೆ ಆಯ್ತಲ್ವ, ನಿಮಗೆ ಸಿಂಹರಾಶಿಯವರು ನಿಮಗೆ ಇನ್ನೊಬ್ಬರು ದೃಷ್ಟಿ ತೆಗಿಬೇಕು. ಈ ಷಷ್ಠಿ, ಅಷ್ಟಮಿ, ಅಮಾವಾಸ್ಯೆ ಈ ತಿಥಿಗಳಲ್ಲಾಗಿರಬಹುದು, ಅಥವಾ ಶನಿವಾರ ಮಂಗಳವಾರಗಳಲ್ಲಾಗಿರಬಹುದು, ಒಂದು ತೆಂಗಿನಕಾಯಿ ತಗೊಂಡು ಒಂದು 3 ಜುಟ್ಟು ಹಿಂಗೆ ತೆಗೆದುಬಿಟ್ಟು ಅದ್ರ ಮೇಲೆ 3 ಕರ್ಪೂರ ಹಚ್ಚಿ ಒಂದು 3 ಬಾರಿ ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರ, 3 ಬಾರಿ ಅಪ್ರದಕ್ಷಿಣಾಕಾರ ನಿಮಗೆ ನಿವಾಳಿಸ್ಬಿಟ್ಟು ಅದನ್ನ ಹೊಡೆದಾಕ್ಬಿಟ್ರು ಕೂಡ ದೃಷ್ಟಿ ಹೋಗುತ್ತೆ. ಕುಂಕುಮದ ನೀರನ್ನ ಪ್ಲೇಟಲ್ಲಿ ಕಳಿಸ್ಕೊಂಡು ಹಿಂಗೆ ಹಾನ ಅಂತಾರೆ. ಸೊ ಆ ಥರ ಅದನ್ನು ನಿವಾಳಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಹೊರಗಡೆ ಚೆಲ್ಲೋದ್ರಿಂದನೂ ಆ ಕುಂಕುಮದ ನೀರನ್ನು ಅದರಿಂದ ದೃಷ್ಟಿ ಹೋಗುತ್ತೆ. ಒಂದು ಕಾಯಿ ಸಿಪ್ಪೆ ಇತ್ಯಾದಿ ಏನಾದ್ರು ಹಾಕ್ಬಿಟ್ಟು ಒಂದು ಕಡೆ ಬೆಂಕಿ ಹಚ್ಚಿಟ್ಬಿಟ್ಟು ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಒಣಮೆಣಸು, ಕಲ್ಲುಪ್ಪು ಹಾಗೂ ಇದು ಎಂಥದ್ದು ಬಿಳಿ ಸಾಸಿವೆ, ಇದು 3 ಹಂಗೆ ಇಟ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಒಂದು 7 ಬಾರಿಯೋ ನಿವಾಳಿಸ್ಬಿಟ್ಟು ಆ ಬೆಂಕಿಗೆ ಹಾಕೋದ್ರಿಂದಲೂ ಸಹ ನಿಮಗೆ ದೃಷ್ಟಿ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಹಳೆಯ ಬಟ್ಟೆಯನ್ನು ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಎಣ್ಣೆಲಿ ಹಚ್ಚಿ ಬೆಂಕಿ ಹಚ್ಕೊಂಡು ಹಿಂಗೆ ನಿವಾಳಿಸ್ತಿ, ಅದು ಕೂಡ ತೆಗೆಯುವ ಪದ್ಧತಿ ಎಲ್ಲ ಇದೆ. ದೃಷ್ಟಿ ತೆಗಿತಾ ಇದ್ದಾಗ ಭಾಳ ಇಂಪಾರ್ಟೆಂಟ್. ನೀವು ನಡ್ಕೊಳ್ಳೋ ವಿಧಾನ ಇಂಪಾರ್ಟೆಂಟು. ನೀವು ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗ್ತೀರಾ ಅಂದರೆ ಮತ್ತೆ ವಾಪಸ್ ಮನೆ ಒಳಗಡೆ ಬರ್ತೀರಾ, ಸಂಜೆ ಕೆಲಸ ಮುಗಿಸ್ಕೊಂಡು ಅಂಗಡಿಯಿಂದನೋ ಫ್ಯಾಕ್ಟ್ರಿಯಿಂದೋ ನೀವು ರಾತ್ರಿ ವಾಪಸ್ ಬರ್ತೀರಾ ಅಂದಾಗ ಸೀದಾ ಮನೆ ಒಳಗೆ ನುಗ್ಬಿಡಬಾರ್ದು. ನೀವು ಕೈಕಾಲು ತೊಳ್ಕೊಂಡು ಆಮೇಲೆ ಮನೆ ಒಳಗೆ ಹೋಗಬೇಕು. ಈ ಅಪಾರ್ಟ್ಮೆಂಟ್ಸ್ ಇತ್ಯಾದಿರೋರಿಗೆ ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗೋ ಅವಕಾಶ ಇಲ್ಲದೆ ಇರತಕ್ಕಂಥವ್ರಿಗೆ ಮನೆ ಒಳಗೆ ಹೋದ್ಮೇಲೆ ಸೀದಾ ಬಾತ್ರೂಮ್ಗೆ ಹೋಗ್ಬಿಡ್ಬೇಕು. ಹೋಗಿ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೊರಗೆ ಬರಬೇಕು. ಆಯ್ತಲ್ವಾ. ಆ ಏನು ಕೈಕಾಲು ತೊಳ್ಕೊಳ್ಳುವ ನೀರು ಇದೆಯಲ್ಲ, ಆ ನೀರಿಗೆ 1 ಸ್ಪೂನಷ್ಟು ಗೋ ಅರ್ಕ, ಹಸುವಿನ ಗಂಜಲದ ಒಂದು ಅರ್ಕ ಅಂತ ಸಿಗ್ತದೆ ನಿಮಗೆ. ಅದನ್ನು ಹಾಕ್ಕೊಳ್ತಕ್ಕಂಥದ್ದು, ಅಥವಾ ಅಡುಗೆ ಅರಿಶಿನವನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಆ ನೀರಿನಲ್ಲಿ ಕೈಕಾಲು ಮುಖ ತೊಳ್ಕೊಳ್ತಕ್ಕಂಥದ್ದು. ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತಾನೆ. ಆ ಮಂತ್ರವನ್ನು ದಿನ ರಾತ್ರಿ ಕೈಕಾಲು ತೊಳ್ಕೊಂಡು ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು ಒಂದು 28 ಬಾರಿ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮತ್ತೆ ಆ ಮಂತ್ರವನ್ನು ಕೇಳಿಸ್ಕೊಂಡು ಆಮೇಲೆ ಮುಂದಿನ ದಿನವನ್ನು ಆರಂಭಿಸೋದು. ಈ ತರಹ ಮಾಡೋದ್ರಿಂದನೂ ಸಹ ನೀವು ರಕ್ಷಣೆ ಸಿಗುತ್ತೆ. ಇಲ್ಲ ನಾವು ವಿಶೇಷವಾಗಿ ನಿಮ್ಮ ಎಲ್ಲ ಬಾಧೆಗಳ ಪರಿಹಾರಕ್ಕೆ ಮಾಡುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ. ದೊಡ್ಡ ಸೆಲೆಬ್ರಿಟೀಸ್ ಇರಬಹುದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ ಇರಬಹುದು, ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು, ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್, ಅದು ಒಂದು ಮರ, ಅದು ಮರದ ಒಳಗಡೆ ಬರತಕ್ಕಂಥ ತೋಡದು ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ, ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ. ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಳಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ, ಟಫ್ ಅದು. ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕಂದ್ರೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು. ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಾಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಿಂದಿನ ಸಲ. ಸೊ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂದು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ. ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆ, ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ. ಸೊ ನಾನು ಏನು ಮಾಡಿದ್ರೆ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದು ಹೇಳಿ?
ಸುದರ್ಶನ ಹೋಮವನ್ನು ಮಾಡ್ತಾರೆ. ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ, ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಶಕ್ತಿ ಸುದರ್ಶನದ್ದು. ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ, ಷಡ್ದ್ರವ್ಯ ಸುದರ್ಶನ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸೊ ಆ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ, ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ, ತುಂಬ ಶಕ್ತಿ ತುಂಬುತ್ತೇವೆ ಅದರಲ್ಲಿ. ಅಷ್ಟೇ ಅಲ್ಲ, ಈ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ. ಈಗ ಷಷ್ಠಿ ಅಷ್ಟಮಿ ಇತ್ಯಾದಿಗಳಲ್ಲಿ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತನೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿಂದ ಹುಡ್ಕೊಂಬರಲಿ ಇವರು ಅನ್ನೋರಂತಾರೆ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ, ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ, ಮರ್ತೋಯ್ತು ಅನ್ನೋರು ಇರ್ತಾರೆ. ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ. ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು. ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಮತ್ತೆ ಏನೇ ಮರ್ತೋಗ್ಬಿಟ್ರು ಪರವಾಗಿಲ್ಲ. ನಾನು ಹೇಳಿದಂಥ ಈ ಹೇಳ್ತಾನೆ ಸಿಂಪಲ್ ಪರಿಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ, ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ, ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಧಾರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿರುತ್ತೆ, ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ. ಕೇವಲ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ, ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ. ಅದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಗೆನ್ನ ಮಂಗಳವಾರದ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂಥ ಪರಿಹಾರ ಅದು. ಯಾವುದೇ ಮಾಟ ಮಂತ್ರ, ಯಾಕೆಂದರೆ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡೋದಂಥ ಪರಿಸ್ಥಿತಿ. ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ನೀವು ಏನೇ ಅಭಿವೃದ್ಧಿ ಆದರೂ ದೃಷ್ಟಿ ಆಗುತ್ತೆ ಅಂದರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಭಾಳಷ್ಟು ಜನ ಕೊಟ್ಟಿದ್ದೀನಿ, ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸನ್ನು ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರಾ, ನಂಗೆ ಇನ್ನೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನಗೂ ಬೇಕು, ಮನೇಲಿ ಎಲ್ಲರಿಗೂ ಒಂದೊಂದು ಹಾಕ್ಕೊಂಡ್ಬಿಡ್ತೀವಿ, ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ. ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ್ರ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು 6, 7, 8 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ. ಅದ್ರ ಬದಲಾಗಿ ನೀವು ಸಿಂಪಲ್ ಆಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಮಹಾಕಾಳಭೈರವೇಶ್ವರ ಹೋಮ, ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಈ ದೃಷ್ಟಿ ದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತಾ ಇದೆ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ತುಂಬ ಜಗಳ, ಈ ಮಾಟಮಂತ್ರ ದೃಷ್ಟಿ ದೋಷದಿಂದನೇ ಕರುಂಗಾಲಿ ಮಾಲೆಗನ್ನ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ, ಗುರುಬಲ ಬೇಕು ಅಥವಾ ಗುರುಬಲ ಇದೆ ಕೆಲಸ ಮಾಡ್ತಾ ಇಲ್ಲ, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿಯಾದಂತಹ ಶನಿಪೀಡೆ ಇದ್ರೂ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರು ಸಾಕು. ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು ಅದನ್ನು. ಹಾಗೂ 10:30 ಆಚೆಗೆ ಹೋಮಗಳು ಲೈವ್ ಇರುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸ ಇದರಿಂದ ಕಳಿಸ್ಕೊಟ್ಬಿಡ್ತೇವೆ. ಎಷ್ಟು ಸಿಂಪಲ್ ಆಗಿ ವಿಚಾರಗಳನ್ನು ಮಾಡಿಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು, ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಮತ್ತೆ ಇನ್ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಬೇಗ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು. ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ನೀವು ಧಾರಣೆ ಮಾಡಿಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ, ಅದು ಈ ಒಂದು ದರಕ್ಕೆ. ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತಿಳಿಸಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ, ಪ್ರತಿಯೊಬ್ಬರಿಗೂ ತಿಳಿಸಿ ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು
ಶನಿ ಸಹಿತ ಮಹಾನವಗ್ರಹ ಶಾಂತಿಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಚಾರವನ್ನು. ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕೆಂದರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ.